ನಮಸ್ಕಾರ ಬಂಧುಗಳೇ. ಇವತ್ತಿನ ಒಂದು ಚರ್ಚಾ ವಿಷಯ ಏನಪ್ಪಾ ಅಂತಂದರೆ, ಮೀಸಲಾತಿ ಪ್ರಮಾಣವನ್ನು 50% ಮೀರಬಾರದು ಎಂಬ ಇಂದಿರಾ ಸಾಹ್ನಿ ಪ್ರಕರಣದ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದ್ದರೂ ಕೂಡ ಕರ್ನಾಟಕದಲ್ಲಿ 56% ಹೆಚ್ಚಳವಾಗಿದ್ದರಿಂದಾಗಿ ಹೈಕೋರ್ಟ್ ಅಂತಕ್ಕಂಥದ್ದು ಬ್ರೇಕನ್ನು ನೀಡಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಯಾರಿಗೆ ಅನಾನುಕೂಲ ಆಗುವಂಥದ್ದು? ಯುವಕರಿಗೆ, ಸ್ಪರ್ಧಾರ್ಥಿಗಳಿಗೆ, ಅದೇ ರೀತಿಯಾಗಿ ಅವರನ್ನು ನಂಬಿ ಕೂತಿರ್ತಕ್ಕಂಥ ಪಾಲಕರಿಗೂ ಕೂಡ ಇವತ್ತಿನ ದಿನ ಈ ಒಂದು ಬ್ರೇಕ್ ಅಂತಕ್ಕಂಥದ್ದು ಆಘಾತಕರವಾಗಿರುತ್ತದೆ. ಯಾವುದಕ್ಕಾಗಿ ಹೈಕೋರ್ಟ್ ಅಂತಕ್ಕಂಥದ್ದು ಬ್ರೇಕನ್ನು ನೀಡಿದೆ ಅಂತಕ್ಕಂಥದ್ರ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಇಲ್ಲಿ ಈಗಾಗಲೇ ಇರುವಂತಹ 50% ಮೀರಬಾರದು ಎಂಬ ಇಂದಿರಾ ಸಾಹ್ನಿ ಪ್ರಕರಣವನ್ನು ನಂತರದಲ್ಲಿ ಚರ್ಚೆ ಮಾಡೋಣ. ಈಗ ಮೊದಲನೇದಾಗಿ ಯಾರು ಈ ಒಂದು ಕೇಸನ್ನು ಹಾಕಿರುವಂಥದ್ದು, ಯಾವ ರೀತಿ ನ್ಯಾಯಾಧೀಶರು ಹೇಳಿರುವಂಥದ್ದು ಅನ್ನೋದರ ಕುರಿತಾಗಿ ಮೊದಲನೇದಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಿ ಒಟ್ಟು ಮೀಸಲಾತಿ ಪ್ರಮಾಣವನ್ನು 50ರಿಂದ 56ಕ್ಕೆ ಹೆಚ್ಚಳವನ್ನು ಮಾಡಿರುವಂಥದ್ದು. ಮೊದಲು SC ಪರಿಶಿಷ್ಟ ಜಾತಿಗೆ 15% ಇರ್ತಕ್ಕಂಥ ಮೀಸಲಾತಿಯನ್ನು 17ಕ್ಕೆ ಹೆಚ್ಚಳ ಮಾಡಿ, ನಂತರದಲ್ಲಿ ಪರಿಶಿಷ್ಟ ಪಂಗಡಕ್ಕೆ 3% ಇರ್ತಕ್ಕಂಥ ಮೀಸಲಾತಿಯನ್ನು 7%ಗೆ ಹೆಚ್ಚಳ ಮಾಡಿರುವಂಥದ್ದು. ಎಚ್ ಎನ್ ನಾಗಮೋಹನ್ ದಾಸ್ ಅವರ ಶಿಫಾರಸ್ಸಿಗೆ ಅನುಗುಣವಾಗಿ ಗೆಜೆಟನ್ನು ಮಾಡಲಾಗಿತ್ತು ಕರ್ನಾಟಕ ಸರ್ಕಾರ. ಆದರೆ ಈಗಾಗಲೇ ಏನು ಒಂದು ಹೆಚ್ಚಳವನ್ನು ಮಾಡಿರುವಂಥದ್ದು, ರಾಜ್ಯ ಸರ್ಕಾರ ಗೆಜೆಟನ್ನು ಮಾಡಿದ್ದನ್ನು ರದ್ದು ಕೋರಿ ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂಥ ಮಹೇಂದ್ರ ಕುಮಾರ್ ಅಂತಕ್ಕಂಥವರು ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ರು. ಈ ಅರ್ಜಿ ವಿಚಾರಣೆಯಿಂದಾಗಿ ಈಗಾಗಲೇ ಒಂದು ಹೈಕೋರ್ಟ್ ಬ್ರೇಕ್ ಅಂತಕ್ಕಂಥದ್ದು ಬಿದ್ದಿರುವಂಥದ್ದು. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹೆಚ್ಚಳ ಒಂದೇ ಅಲ್ಲದೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಳ ಮೀಸಲಾತಿಯೂ ಕೂಡ ಈ ಒಂದು ಪೆಟ್ ಅನ್ನುವಂಥದ್ದು ಅಥವಾ ಅದರ ಅನ್ವಯ ಕೂಡ ಆಗುವಂಥದ್ದು. ಇದು ಕೇವಲ ರಿಕ್ರೂಟ್ಮೆಂಟ್ಗಳ ಸಮಸ್ಯೆ ಮಾತ್ರವಲ್ಲ, ಒಳ ಮೀಸಲಾತಿಯಲ್ಲೂ ಕೂಡ ಈ ಒಂದು ಆಘಾತ ಅಂತಕ್ಕಂಥದ್ದು ಆಗುವಂಥದ್ದು. ಹಾಗಾದರೆ ಈ ಒಂದು ಮೀಸಲಾತಿಗೆ ಅನುಗುಣವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಯಾರ ಒಂದು ನ್ಯಾಯಪೀಠದಲ್ಲಿ ನಡೀತು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ, ಮುಖ್ಯ ನ್ಯಾಯಮೂರ್ತಿ ಇರುವಂತಹ ವಿವೋ ಬಕ್ರಾಳ್ ಹಾಗೂ ನ್ಯಾಯಮೂರ್ತಿ CM ಪುಣಚ್ ಅವರ ಒಂದು ನ್ಯಾಯಪೀಠ ಈ ಒಂದು ಬ್ರೇಕನ್ನು ನೀಡಿರುವಂಥದ್ದು. ಕಾಯ್ದೆಯ ಅಡಿಯಲ್ಲಿ ಏನು ಒಂದು ಇಂದಿರಾ ಸಾಹ್ನಿ ಪ್ರಕರಣ 50% ಮೀರಬಾರದು ಎಂಬ ಕಾಯ್ದೆಯ ಅಡಿಯಲ್ಲಿ ಏನೊಂದು ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಇತ್ತು, ಅದರ ಅನುಗುಣವಾಗಿ ಮುಂದಿನ ವಿಚಾರಣೆ ಆಗುವವರೆಗೆ ಜಜ್ಮೆಂಟ್ ನೀಡಿರುವಂಥವ್ರು ಏನಪ್ಪ ಹೇಳ್ತಾರಪ್ಪ ಅಂತಂದರೆ, ಮುಂದಿನ ವಿಚಾರಣೆಯವರೆಗೂ ಕೂಡ ಯಾವುದೇ ಕ್ರಮವನ್ನು ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದು ತೆಗೆದುಕೊಳ್ಳಬಾರದು ಅಂತಕ್ಕಂಥದ್ದನ್ನು ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ನೀಡಿರುವಂಥದ್ದು. 2023 ಜನವರಿ 12ರಂದು ಏನೊಂದು ಎಚ್ ಎನ್ ನಾಗಮೋಹನ್ ದಾಸ್ ಅವರ ಒಂದು ಶಿಫಾರಸ್ಸಿನ ಅನುಗುಣವಾಗಿ 15ರಿಂದ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 15% 17ಕ್ಕೆ ಹೆಚ್ಚಿಸಿ, ಪರಿಶಿಷ್ಟ ಪಂಗಡದ 3% 7ಕ್ಕೆ ಹೆಚ್ಚಿಸಲಾಗಿತ್ತು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಏನಪ್ಪಾ ಅಂತಂದರೆ, ತಡೆಯನ್ನು ಯಾಕೆ ನೀಡಿರುವಂಥದ್ದು? ಇಂದಿರಾ ಸಾಹ್ನಿ ಪ್ರಕರಣ ಅಂತಕ್ಕಂಥದ್ದು 1992ರಲ್ಲಿ ಏನೊಂದು ನವೆಂಬರ್ 16ರಂದು ಸುಪ್ರೀಂ ಕೋರ್ಟ್ನ 9 ನ್ಯಾಯಾಧೀಶರ ನ್ಯಾಯಪೀಠ ಅಂತಕ್ಕಂಥದ್ದು ಈ ಒಂದು 50% ಮೀರಬಾರದು ಅಂತಕ್ಕಂಥ ಒಂದು ತೀರ್ಪನ್ನು ನೀಡಿರುವಂಥದ್ದು. ಇಲ್ಲಿ OBCಗಳಿಗೆ 27% ಮೀಸಲಾತಿಯನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ SCಗಳಿಗೆ 15% ನೀಡಲಾಗಿತ್ತು. ಅದೇ ರೀತಿಯಾಗಿ STಗಳಿಗೆ 7.5% ಮೀಸಲಾತಿಯನ್ನು ನೀಡಿ ಒಟ್ಟು 49.5% ಮೀಸಲಾತಿಯನ್ನು ನೀಡಲಾಗಿತ್ತು. ಒಟ್ಟಾರೆಯಾಗಿ ಇಲ್ಲಿ ಒಂದು ತೀರ್ಪಿನ ಅನುಗುಣವಾಗಿ 50% ಮೀರಬಾರದು ಎಂಬುದು ಈ ಒಂದು ತೀರ್ಪಿನ, ಸುಪ್ರೀಂ ಕೋರ್ಟ್ನ ತೀರ್ಪಿನ ಮುಖ್ಯ ಉದ್ದೇಶ ಆಗಿತ್ತು. ಆದರೆ ಈಗಾಗಲೇ ಅನೇಕ ರಾಜ್ಯಗಳು, ತಮಿಳುನಾಡು ಅಂತಕ್ಕಂಥ ರಾಜ್ಯದಲ್ಲಿ 69% ಮೀಸಲಾತಿ ಇರುವುದನ್ನು ನಾವು ಕಾಣ್ಬೋದು. ಹಾಗಾದರೆ 69% ಮೀಸಲಾತಿ
ಹೊಂದಿರತಕ್ಕಂಥ ತಮಿಳುನಾಡು ಸರ್ಕಾರವು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಿತ್ತು, ಆದರೆ ಕರ್ನಾಟಕದಲ್ಲಿ ಆ ರೀತಿಯ ಕಾರ್ಯಗಳು ಯಾಕೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಿದಾಗ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ 9ನೇ ಶೆಡ್ಯೂಲ್ ಏನೊಂದು 9ನೇ ಶೆಡ್ಯೂಲ್ನಲ್ಲಿ ಈ ಒಂದು ಕಾಯ್ದೆಯನ್ನು ಒಂದು ಮೀಸಲಾತಿ ಅಂತಕ್ಕಂಥ ಪ್ರಮಾಣವನ್ನು 50%ಗಿಂತ ಹೆಚ್ಚಿನ ಪ್ರಮಾಣವನ್ನು ಮೀಸಲಾತಿಯನ್ನು ಒಂದು ವೇಳೆ ಕಾಯ್ದೆಗನುಗುಣವಾಗಿ ನಾವು ನೀಡಿದ್ದೇ ಆದಲ್ಲಿ ಯಾವ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತ ನಾವು ಅಂದ್ಕೊಂಡ್ರೆ ಅದನ್ನು ನಾವು 9ನೇ ಶೆಡ್ಯೂಲ್ನಲ್ಲಿ ಸೇರಿಸಿದಾಗ ಸ್ವತಃ ಸುಪ್ರೀಂ ಕೋರ್ಟ್ ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೂ ಕೂಡ, ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೂ ಕೂಡ ಅದನ್ನು ಪ್ರಶ್ನಿಸಕೂಡದು ಅಂತಕ್ಕಂಥದ್ದು ಇರುವಂಥದ್ದು. ಹಾಗಾದರೆ 9ನೇ ಶೆಡ್ಯೂಲ್ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಈ 9ನೇ ಶೆಡ್ಯೂಲ್ ಅಂತಕ್ಕಂಥದ್ದು ದುರ್ಬಲ ವರ್ಗಗಳಿಗೆ, ಏನೊಂದು ದುರ್ಬಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕಲು ಈ ಒಂದು 9ನೇ ಶೆಡ್ಯೂಲ್ ಅಂತಕ್ಕಂಥದ್ದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನೋ ಒಂದು 50% ಮೀಸಲಾತಿಯನ್ನು 50%ಗಿಂತ ಹೆಚ್ಚಿನ ಮೀಸಲಾತಿಯನ್ನು ನೀಡಬಹುದು ಎಂಬುದಾಗಿ ಇರುವಂಥದ್ದು. ಹಾಗಾದರೆ ಈಗಾಗಲೇ ಕರ್ನಾಟಕ ಸರ್ಕಾರ ಮೀಸಲಾತಿ ಪ್ರಮಾಣವನ್ನು 50ರಿಂದ 56ಕ್ಕೆ ಹೆಚ್ಚಿಸುವ ಸಮಯದಲ್ಲಿ ಯಾಕೆ ಈ ಒಂದು ಕಾನೂನು ಸಚಿವರು ಇದರ ಕುರಿತಾಗಿ ಗಮನವನ್ನು ಹರಿಸಲಿಲ್ಲ? ಇದು ಮುಂದಿನ ದಿನಗಳಲ್ಲಿ ಸ್ಪರ್ಧಾರ್ಥಿಗಳಿಗಾಗಿರ್ಬೋದು ಅಥವಾ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದಾಗ ಅದು ನಾವು 9ನೇ ಶೆಡ್ಯೂಲ್ನಲ್ಲಿ ಸೇರಿಸಿದಾಗ ಮಾತ್ರ ಅದು ನಮಗೆ ಯಾವುದೇ ಮುಂದಿನ ತೊಂದರೆಗಳಾಗುವುದಿಲ್ಲ ಅಂತಕ್ಕಂಥದ್ದನ್ನು ಯಾಕೆ ಕಾನೂನು ಸಚಿವರು ಯೋಜನೆಯನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಪ್ರಶ್ನೆಯನ್ನು ಕೇಳುವಂಥದ್ದು. ಹಾಗಾದರೆ ಈಗಾಗಲೇ ಇರುವಂತಹ 56% ಮೀಸಲಾತಿಗೆ ಏನೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿರ್ತಕ್ಕಂಥವರು ರಾಜ್ಯಾಧ್ಯಕ್ಷರು ಅದನ್ನು ತಮಿಳುನಾಡಿನಲ್ಲಿ ಈಗಾಗಲೇ ಇರುವಂತಹ 69% ಮೀಸಲಾತಿಯನ್ನು ಪ್ರಶ್ನಿಸದ ರೀತಿಯಲ್ಲಿ ಕರ್ನಾಟಕ ಸರ್ಕಾರವು ಕೂಡ ಈ ಒಂದು 9ನೇ ಶೆಡ್ಯೂಲ್ನಲ್ಲಿ ಸೇರಿಸುವ ಮೂಲಕ ಯಾವುದೇ ಒಂದು ತಿದ್ದುಪಡಿ ಕರ್ನಾಟಕ ಸರ್ಕಾರಕ್ಕೆ ಹೈಕೋರ್ಟ್ ನೀಡಿರುವಂತಹ ಸೂಚನೆ ಯಾವುದೇ ಒಂದು ನೇಮಕಾತಿಗಳನ್ನು ನಡೆಸುವಂತಿಲ್ಲ ಎಂದು ಹೈಕೋರ್ಟ್ ಸೂಚನೆಯನ್ನು ನೀಡಿದಾಗ ಸರ್ಕಾರದ ಪರವಾಗಿ ವಾದವನ್ನು ಮಾಡ್ತಕ್ಕಂಥ ನ್ಯಾಯವಾದಿಗಳು ಈಗಾಗಲೇ 1 ವರ್ಷದಿಂದ ಯಾವುದೇ ನೇಮಕಾತಿಗಳಾಗಿಲ್ಲ, ಈಗ ಈ ಒಂದು ನೇಮಕಾತಿಗಳು ಆರಂಭವಾಗಿವೆ ಎಂದು ಹೇಳಿದಾಗ ಅಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಮೊದಲು ಕಾನೂನಾತ್ಮಕ ಒಂದು ಬಿಕ್ಕಟ್ಟನ್ನು ಪರಿಹರಿಸಲಿ, ಇನ್ನೊಂದು 6 ತಿಂಗಳವರೆಗೆ ಕಾದು ನಂತರದಲ್ಲಿ ಕಾನೂನಾತ್ಮಕ ಪರಿಹಾರವನ್ನು ಕಂಡುಕೊಂಡು ನಂತರದಲ್ಲಿ. ಹಾಗಾದರೆ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು? ಈಗ ಅನ್ಯಾಯ ಆಗ್ತಿರ್ತಕ್ಕಂಥದ್ದು ಯಾರಿಗೆ? ಈ ಸರ್ಕಾರಗಳು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಬಿಕ್ಕಟ್ಟಿಗೆ ಅನುಗುಣವಾಗಿ ಎನ್ ನಾಗಮೋಹನ್ ದಾಸ್ ಅವರು ಏನು ಮೀಸಲಾತಿಗಾಗಿ ನಡೆದಿರ್ತಕ್ಕಂಥ ಕ್ಯಾಬಿನೆಟ್ ನಿರ್ಣಯದಂತೆ ಯಾವುದೇ ನೇಮಕಾತಿಗಳನ್ನು ಮಾಡಲಾಗುವುದಿಲ್ಲ, ಮಾಡಕೂಡದು ಎಂಬುದಾಗಿ ಕ್ಯಾಬಿನೆಟ್ ನಿರ್ಣಯ ಆಗಿತ್ತು. ಅದರಂತೆ 1 ವರ್ಷಗಳ ಕಾಲ ಯಾವುದೇ ಒಂದು ನೇಮಕಾತಿಗಳು ಕೂಡ ಆಗಿರುವುದಿಲ್ಲ. ಆದರೆ ನಂತರದಲ್ಲಿ ಎನ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ತಿಳಿಸಿರುವಂತೆ ಅವರೆಲ್ಲರೂ ಕೂಡ ಏಜ್ ರಿಲ್ಯಾಕ್ಸೇಷನ್, ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯಲ್ಲಿ ತಿಳಿಸಲಾಗಿತ್ತು. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರವು ಈಗಾಗಲೇ 2 ವರ್ಷಗಳ ಕಾಲ ಮಾತ್ರ ವಯೋಮಿತಿಯನ್ನು ಸಡಿಲಿಕೆ ಮಾಡಲಾಗಿತ್ತು. ಇಲ್ಲಿ ಪ್ರತಿನಿತ್ಯ ಸ್ಪರ್ಧಾರ್ಥಿಗಳು, ಲಕ್ಷಾಂತರ ಸ್ಪರ್ಧಾರ್ಥಿಗಳು ಧಾರವಾಡ, ಬಿಜಾಪುರ, ಬೆಳಗಾವಿ ಅಂತ ಸಿಟಿಗಳಲ್ಲಿ ವಿದ್ಯಾಭ್ಯಾಸವನ್ನು ತಮ್ಮ ಖರ್ಚು ವೆಚ್ಚಗಳನ್ನು ಹೇಗಿಸಿಕೊಂಡು ಓದುತ್ತಿರುವಾಗ ಪ್ರತಿನಿತ್ಯ ಇಂತಹ ಒಂದು ತೊಡಕುಗಳ ಮೂಲಕ ನೇಮಕಾತಿಯನ್ನು ತಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಎಲ್ಲ ಯುವಜನತೆ, ಎಲ್ಲ ಸ್ಪರ್ಧಾರ್ಥಿಗಳು ಪ್ರಶ್ನಿಸುವ ಕಾರ್ಯವನ್ನು ಮಾಡಬೇಕಾಗಿರುವಂಥದ್ದು. ಕಾನೂನು ಸಚಿವರಾಗಿರ್ತಕ್ಕಂಥವರು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅದು ಮೀಸಲಾತಿ ಹೆಚ್ಚಳ ಆಗಿರ್ಬೋದು, ಅಥವಾ ಹೆಚ್ಚಳವನ್ನು ಮಾಡುವಾಗ ಅದರ ಕುರಿತಾಗಿ ಅರಿವಿಲ್ಲದೆ ಅಥವಾ ಇದು ಬೇಕಂತಲೇ ನೇಮಕಾತಿಗಳನ್ನು ತಡೆಯಬೇಕು ಅನ್ನುವಂಥ ಉದ್ದೇಶಕ್ಕಾಗಿದೆ ಇವರು ಮಾಡುತ್ತಿರುವುದನ್ನು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಇದನ್ನು
ತಮ್ಮ ಗಟ್ಟಿ ಧ್ವನಿಯಲ್ಲಿ ಕೇಳುವಂಥ ಸಮಯ ಬಂದಿರುವಂಥದ್ದು. ನಡೆಯುವಂತಹ ಸರ್ಕಾರದ ಎಡವಟ್ಟಿನಿಂದಾಗಿ ಪ್ರಶ್ನೆ ಮಾಡದೆ ಉಳಿದುಕೊಂಡರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರ ಸ್ಪರ್ಧಾರ್ಥಿಗಳ ವಯಸ್ಸು ಕಳೆಯುತ್ತಿರುತ್ತದೆ. ಸರ್ಕಾರ ಅದರ ಕಾರ್ಯವನ್ನು ಮಾಡ್ತಿರ್ತದೆ. ಆದ್ದರಿಂದ ತಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಸರ್ಕಾರವನ್ನು ಎಲ್ಲಿವರೆಗೂ ಪ್ರಶ್ನೆ ಮಾಡುವುದಿಲ್ಲವೋ ಅಲ್ಲಿವರೆಗೂ ಕೂಡ ಇಂತಹ ಕಾರ್ಯಗಳು ಸರ್ಕಾರ ಪದೇ ಪದೇ ಮಾಡುತ್ತಲೇ ಇರುತ್ತವೆ. ಹಾಗಾದರೆ ಈ ಒಂದು 56% ಮೀಸಲಾತಿ ನೀಡಿರುವಂಥದ್ದು ಸರ್ಕಾರ ಯಾವ ರೀತಿಯಾಗಿ 9ನೇ ಶೆಡ್ಯೂಲ್ಗೆ ಸೇರಿಸುವ ಮೂಲಕ ಕಾಯ್ದೆಯನ್ನು ಮಾಡಿದರೆ ಅದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಅದೇ ರೀತಿ ನೇಮಕಾತಿಗಳನ್ನು ಕೂಡ ಸಹಜವಾಗಿ ನಡೆಸಬಹುದಾಗಿರುತ್ತದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.